ಸಂವಿಧಾನದ ಯಾವ ತಿದ್ದುಪಡಿಯು ಪಕ್ಷಾಂತರ ವಿರೋಧಿ ಕಾನೂನಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ 52ನೇ ತಿದ್ದುಪಡಿ. ರಾಜ್ಯಪಾಲರು ಇವರನ್ನು ನೇಮಿಸುವುದಿಲ್ಲ. ಸರಿಯಾದ ಉತ್ತರ ಎ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು. ಪಂಚಾಯತ್ ರಾಜ್ ಅನ್ನು ಯಾವ ಪಟ್ಟಿಯಲ್ಲಿ ಸೇರಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯ ಪಟ್ಟಿ. ಭಾರತ ಸಂವಿಧಾನದ 21A ಆರ್ಟಿಕಲ್ ಏನನ್ನು ಸೂಚಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ. ಭಾರತೀಯ ಸಂವಿಧಾನದ ಯಾವ ಪರಿಚ್ಛೇದದ ಅಡಿಯಲ್ಲಿ ತಿದ್ದುಪಡಿ ಪ್ರಕ್ರಿಯೆಯನ್ನು ವಿವರಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಟಿಕಲ್ 368. ಭಾರತೀಯ ಸಂವಿಧಾನದ ಯಾವ ವಿಧಿಯು ರಾಷ್ಟ್ರಪತಿಗಳ ಕ್ಷಮಾದಾನ ಅಧಿಕಾರವನ್ನು ಉಲ್ಲೇಖಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಟಿಕಲ್ 72. ರಾಜ್ಯಸಭೆಯು ಹಣದ ಮಸೂದೆಯನ್ನು ಎಷ್ಟು ದಿನಗಳವರೆಗೆ ವಿಳಂಬಗೊಳಿಸಬಹುದು? ಸರಿಯಾದ ಉತ್ತರ ಆಪ್ಷನ್ ಎ 14 ದಿನಗಳು. ಲೋಕಸಭೆಯ ಎಷ್ಟು ಸದಸ್ಯರು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ಸೇರುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ 15. ಕೆಳಗಿನ ಯಾವ ಪ್ರಕರಣಗಳು ಭಾರತೀಯ ಸಂವಿಧಾನದ ಮೂಲ ರಚನೆಯ ಪರಿಕಲ್ಪನೆಯನ್ನು ಪ್ರತಿಪಾದಿಸಿತು? ಸರಿಯಾದ ಉತ್ತರ ಆಪ್ಷನ್ ಡಿ ಕೇಶವಾನಂದ ಭಾರತಿ ಕೇಸ್. ಸಂಸದೀಯ ಸಂದರ್ಭದಲ್ಲಿ ಗಿಲ್ಲೋಟಿನ್ ಎಂದರೇನು? ಸರಿಯಾದ ಉತ್ತರ ಆಪ್ಷನ್ ಸಿ. ಸಂಸತ್ತಿನ ಅನುಮೋದನೆ ಇಲ್ಲದೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಎಷ್ಟು ಸಮಯದವರೆಗೆ ವಿಧಿಸಬಹುದು? ಸರಿಯಾದ ಉತ್ತರ ಆಪ್ಷನ್ ಬಿ 2 ತಿಂಗಳು. ರಾಜಕೀಯದ ಅಪರಾಧೀಕರಣವನ್ನು ಅಧ್ಯಯನ ಮಾಡಲು ಭಾರತ ಸರ್ಕಾರವು ಯಾವ ಸಮಿತಿಯನ್ನು ರಚಿಸಿದೆ? ಸರಿಯಾದ ಉತ್ತರ ಎ. ಸಂವಿಧಾನದ ಯಾವ ವಿಧಿಯು ಭಾರತವನ್ನು ಅದು ಭಾರತ ರಾಜ್ಯಗಳ ಒಕ್ಕೂಟವಾಗಿರುತ್ತದೆ ಎಂದು ಸಂಬೋಧಿಸುತ್ತದೆ? ಸರಿಯಾದ ಉತ್ತರ ಬಿ ಆರ್ಟಿಕಲ್ 1. ರಾಜ್ಯಗಳು ವಿಶೇಷ ಮತ್ತು ಸಾಮಾನ್ಯ ವರ್ಗದ ರಾಜ್ಯಗಳೆಂದು ಮೊದಲು ವರ್ಗೀಕರಿಸಿದ ಕೇಂದ್ರ ಹಣಕಾಸು ಆಯೋಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ 5ನೇ ಹಣಕಾಸು ಆಯೋಗ. ಭಾರತದ ಚುನಾವಣಾ ಪ್ರಕ್ರಿಯೆಯಲ್ಲಿ ಕ್ಷೇತ್ರಗಳ ಸಂಖ್ಯೆ ಮತ್ತು ಗಾತ್ರವನ್ನು ಯಾವ ಸಂಸ್ಥೆ ನಿರ್ಧರಿಸುತ್ತದೆ? ಸರಿಯಾದ ಉತ್ತರ ಸಿ ಡಿಲಿಮಿಟೇಷನ್ ಆಯೋಗ. ಯಾವ ಲೋಕಸಭೆಯು ಇಲ್ಲಿಯವರೆಗೆ ಕಡಿಮೆ ಅವಧಿಯನ್ನು ಹೊಂದಿತ್ತು? ಸರಿಯಾದ ಉತ್ತರ ಆಪ್ಷನ್ ಡಿ 12ನೇ ಲೋಕಸಭೆ. ಸಂವಿಧಾನದ ಯಾವ ವಿಧಿಯು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ಹೇಳುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಆರ್ಟಿಕಲ್ 14. ಸಂವಿಧಾನದ ಯಾವ ವಿಧಿಯು ಏಕರೂಪ ನಾಗರಿಕ ಸಂಸ್ಥೆಯ ಬಗ್ಗೆ ಹೇಳುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಆರ್ಟಿಕಲ್ 44. ಸಂವಿಧಾನದ ಯಾವ ವಿಧಿಯು ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ CAG ವರದಿಗಳನ್ನು ಸಲ್ಲಿಸಲು ಕಡ್ಡಾಯಗೊಳಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಟಿಕಲ್ 151. ಯಾವ ವರ್ಷದಲ್ಲಿ ಶಿಕ್ಷಣದ ಹಕ್ಕು ಮೂಲಭೂತ ಹಕ್ಕಾಗಿ ಜಾರಿಗೆ ಬಂದಿತು? ಸರಿಯಾದ ಉತ್ತರ ಆಪ್ಷನ್ ಬಿ 2010. ಇವುಗಳಲ್ಲಿ ಯಾವ ಮೂಲಭೂತ ಹಕ್ಕುಗಳು ಭಾರತದ ನಾಗರಿಕರಿಗೆ ಮಾತ್ರ ಲಭ್ಯವಿದೆ? ಸರಿಯಾದ ಉತ್ತರ ಆಪ್ಷನ್ ಎ
ಯಾವ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಪರಿಚಯಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಸ್ವರ್ಣ ಸಿಂಗ್ ಸಮಿತಿ. ಸಂವಿಧಾನದ ನಿರ್ದೇಶನ ತತ್ವಗಳ ಯಾವ ಪರಿಚ್ಛೇದವು ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರ ನೀಡುವ ಬಗ್ಗೆ ಉಲ್ಲೇಖಿಸುತ್ತದೆ? ಸರಿಯಾದ ಉತ್ತರ ಎ, ಆರ್ಟಿಕಲ್ 40. ಕಾಯ್ದೆ ಆಗಲು ಸಂಸತ್ತಿನಲ್ಲಿ ಮಸೂದೆಯನ್ನು ಎಷ್ಟು ಬಾರಿ ಅಂಗೀಕರಿಸಬೇಕು? ಸರಿಯಾದ ಉತ್ತರ ಆಪ್ಷನ್ ಬಿ, 3 ಬಾರಿ. ಲೋಕಸಭೆಯಲ್ಲಿ ವಿರೋಧ ಪಕ್ಷವೆಂದು ಗುರುತಿಸಲು ಎಷ್ಟು ಸದಸ್ಯರ ಅಗತ್ಯವಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಒಟ್ಟು ಬಲದ 10ನೇ 1 ಭಾಗದಷ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್.